ನಮಸ್ತೆ. ಕತೆ ಹೆಸರು ಸತತ ಅಭ್ಯಾಸದ ಫಲ. ಬಹಳ ವರ್ಷಗಳ ಹಿಂದೆ ವಿದ್ಯಾವಂತರಾಗಬೇಕೆಂದರೆ ಅರಣ್ಯದಲ್ಲಿರುವ ಋಷಿಮುನಿಗಳ ಹತ್ತಿರ ಇದ್ದು ವಿದ್ಯೆ ಕಲಿಯಬೇಕಾಗುತ್ತಿತ್ತು. ಒಬ್ಬ ಗೃಹಸ್ಥ 5-6 ವರ್ಷದ ತನ್ನ ಮಗ ಸೋಮಶೇಖರನನ್ನು ಮುನಿಗಳ ಹತ್ತಿರ ಇಟ್ಟು ವಿದ್ಯೆ ಕಲಿಯಲು ಬಿಟ್ಟು ಹೋದನು. ಆ ಬಾಲಕ ಸೋಮಾರಿ, ಚಂಚಲ ಚಿತ್ತದವನು, ಕಷ್ಟಪಟ್ಟು ಅಭ್ಯಾಸ ಮಾಡುವವನಲ್ಲ. ಅಲ್ಲಿದ್ದ ಉಳಿದ ಮಕ್ಕಳು ಅಭ್ಯಾಸ ಮಾಡುತ್ತಿರುವಾಗ ಅವರೊಂದಿಗೆ ಬೆರೆಯದೆ ದೂರದಲ್ಲಿ ಹೋಗಿ ಕುಳಿತುಕೊಳ್ಳುವವನು. ಗುರುಗಳು ಕಲಿಸಿದರೂ ಅವನ ತಲೆಗೆ ವಿದ್ಯೆ ಹತ್ತಲೇ ಇಲ್ಲ. ಇವನ ಜೊತೆಗಿದ್ದವರು ಪರಿಶ್ರಮದಿಂದ ಕಲಿತು ವಿದ್ಯಾವಂತರಾಗತ್ತಿದ್ದರು. ಹೀಗೆಯೇ 14 ವರ್ಷಗಳು ಗತಿಸಿದವು. ಎಲ್ಲ ವಟುಗಳು ವಿದ್ಯಾವಂತರಾಗಿ ತಮ್ಮ ಊರುಗಳಿಗೆ ಹೊರಟರು. ಸೋಮಶೇಖರನು ಆಶ್ರಮ ಬಿಟ್ಟು ಹೊರಟನು. ಕಾಡಿನಲ್ಲಿ ನಡೆಯುತ್ತಾ ಹೋಗುವಾಗ ವಿದ್ಯೆ ಇಲ್ಲದೆ ಊರಿಗೆ ಹೋಗುವುದಾದರೂ ಹೇಗೆ ಎಂದು ಚಿಂತೆ ಆವರಿಸಿಕೊಂಡಿತು. ಗೆಳೆಯರು ವಿದ್ಯೆ ಬಗೆಗೆ ಆಗಾಗ ಹೇಳುತ್ತಿದ್ದನ್ನು ನೆನಪಿಸಿಕೊಂಡನು. ಊರಿಗೆ ಹೋಗಿ ತಂದೆ ತಾಯಿಗೆ ಮುಖ ತೋರಿಸುವುದಾದರೂ ಹೇಗೆ ಎಂದು ಚಿಂತೆ ಕಾಡತೊಡಗಿತು. ಹಾಗೆಯೇ ನಡೆಯುತ್ತಾ ಕಾಡನ್ನು ದಾಟಿ ಒಂದು ಸಣ್ಣ ಹಳ್ಳಿಗೆ ಬಂದನು. ಮಧ್ಯಾಹ್ನದ ಬಿಸಿಲಿಗೆ ಬಾಯಾರಿಕೆ ಆಗಿತ್ತು. ಒಂದು ಬಾವಿಯ ಹತ್ತಿರ ಬಂದು ನಿಂತನು. ಒಬ್ಬ ಹೆಣ್ಣು ಮಗಳು ಮಣ್ಣಿನ ಬಿಂದಿಗೆಗೆ ಹಗ್ಗ ಕಟ್ಟಿ ಗಡೆಗಡೆಯಿಂದ ನೀರು ಜಗ್ಗಿ ಬಾವಿಯ ಕಟ್ಟೆಯ ಮೇಲಿಟ್ಟಳು. ಆ ಕಟ್ಟೆಯ ಕಲ್ಲಿನ ಮೇಲೆ ಮಣ್ಣಿನ ಬಿಂದಿಗೆ ದಿನಾಲು ಇಡುತ್ತಿದ್ದುದರಿಂದ ಕಲ್ಲು ಸವೆದಿತ್ತು. ಮೇಲೆ ಕಬ್ಬಿಣದ ಕಡೆಗೆ ನೋಡಿದಾಗ ದಾರದ ಹಗ್ಗದಿಂದ ಅದು ಸವೆದಿತ್ತು. ಇಂಥ ಗಟ್ಟಿಯಾದ ವಸ್ತುಗಳು ದಿನದ ಸಂಪರ್ಕದಿಂದ ಸವೆದಿರುವಾಗ ನನಗೆ ಏಕೆ ವಿದ್ಯೆ ಹತ್ತಲಿಲ್ಲ? ದಿನದ ಸಾಧನೆಯಿಂದ ಪ್ರಯತ್ನದಿಂದ ವಿದ್ಯೆಯನ್ನು ಕರಗತ ಮಾಡಿಕೊಳ್ಳಬಹುದೆಂದು ನಿರ್ಧಾರ ಮಾಡಿದನು. ನೀರು ಕುಡಿದು ವಿದ್ಯೆ ಕಲಿತೇ ತಿರುವೆನೆಂದು ಮರಳಿ ಆಶ್ರಮಕ್ಕೆ ಹೋದನು. ಸತತ ವಿದ್ಯಾಭ್ಯಾಸದ ಮಗ್ನನಾಗಿ ಸ್ವಲ್ಪ ದಿನಗಳಲ್ಲಿ ವಿದ್ಯಾವಂತನಾಗಿ ಊರಿಗೆ ಮರಳಿದನು. ಮನುಷ್ಯನು ಲಕ್ಷ್ಯವಹಿಸಿ ಸತತ ಪರಿಶ್ರಮದಿಂದ ಕಾರ್ಯನಿವೃತ್ತನಾದರೆ ಫಲವು ಲಭಿಸುವುದು. ಧನ್ಯವಾದಗಳು.